ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಆ ಒಂದು ಘಟನೆ ಇಡೀ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿತು. 2025ರ ಮೇ 27ರಂದು ಬಂಟ್ವಾಳ ತಾಲೂಕಿನ ಇರಾಕೋಡಿಯಲ್ಲಿ ಕೊಳತ ಮಜಲಿನ 32 ವರ್ಷದ ಟ್ರಕ್ ಚಾಲಕ ಅಬ್ದುಲ್ ರೆಹಮಾನ್ ಅವರನ್ನ ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಲಾಯಿತು. ತಾವು ಮಾಡ್ತಾ ಇದ್ದ ಕೆಲಸದಲ್ಲೇ ಬದುಕಿನ ದಾರಿ ಕಂಡುಕೊಂಡಿದ್ದ ಸ್ಥಳೀಯ ಮಸೀದಿಯ ಕಾರ್ಯದರ್ಶಿಯೂ ಆಗಿದ್ದ ಒಬ್ಬ ಪರೋಪಕಾರಿ ಯುವಕನನ್ನ ಮರಳು ಇಳಿಸುವ ಸಮಯದಲ್ಲೇ ಕ್ರೂರವಾಗಿ ಹತ್ಯೆ ಮಾಡಲಾಗಿತ್ತು. ಜೊತೆಯಲ್ಲಿದ್ದ ಕಲಂದರ್ ಶಾಫಿ ಎಂಬವರ ಮೇಲೂ ಭೀಕರ ದಾಳಿ ನಡೆದು ಅವರು ಸಾವು ಬದುಕಿನ ನಡುವೆ ಹೋರಾಟ ನಡೆಸುವಂತಾಯಿತು. ಯಾರದ್ದೋ ದ್ವೇಷಕ್ಕೆ ಯಾವುದೇ ಅಪರಾಧದ ಹಿನ್ನೆಲೆ ಇಲ್ಲದ ಒಬ್ಬ ನಿರಪರಾಧಿ ಬಲಿಯಾಗಿದ್ದು ನಿಜಕ್ಕೂ ದುರಂತ. ಈ ಭೀಕರ ಹತ್ಯೆಯ ಹಿಂದಿತ್ತು ಒಂದು ದ್ವೇಷ, ಅಂದ್ರೆ ಧರ್ಮ ದ್ವೇಷ ಮತ್ತು ಸೇಡಿನ ಕಿಡಿ. ಈ ಘಟನೆಗೂ ಮುನ್ನ ಸಂಘ ಪರಿವಾರದೊಂದಿಗೆ ಗುರುತಿಸಿಕೊಂಡಿದ್ದ ಕ್ರಿಮಿನಲ್ ಹಿನ್ನೆಲೆಯಿದ್ದ ಸುಹಾಸ್ ಶಿಟ್ಟಿ ಎಂಬಾತನ ಹತ್ಯೆಯಾಗಿತ್ತು. ಆ ಹತ್ಯೆಗೆ ಯಾವುದೇ ಸಂಬಂಧವೇ ಇಲ್ಲದ ಕೇವಲ ಧರ್ಮದ ಆಧಾರದ ಮೇಲೆ ಒಬ್ಬ ಬಡಪಾಯಿ ಅಬ್ದುಲ್ ರೆಹಮಾನ್ ಅವರನ್ನ ಗುರಿ ಮಾಡಿ ಈ ಕೃತ್ಯ ಎಸಗಲಾಯಿತು ಅನ್ನೋ ಚರ್ಚೆ ಇಡೀ ಜಿಲ್ಲೆಯಾದ್ಯಂತ ಬಿರುಗಾಳಿಯನ್ನೇ ಎಬ್ಬಿಸಿತು. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸುಮಾರು 13ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿ ತನಿಖೆಯನ್ನ ಚುರುಕುಗೊಳಿಸಿದ್ರು. ಆದ್ರೆ ಈ ಕಪ್ಪು ಕತೆಗೆ ಈಗ ಹೊಸದೊಂದು ತಿರುವು ಸಿಕ್ಕಿದೆ. ಪ್ರಕರಣದ ತನಿಖೆ ಮುಂದುವರೆದಂತೆ ಆರೋಪಿಗಳ ಮೇಲೆ ಕಠಿಣ ಕೋಕಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿತ್ತು. ಈ ಪೈಕಿ 5 ಆರೋಪಿಗಳು ತಮಗೆ ನಿರೀಕ್ಷಣಾ ಜಾಮೀನು ಬೇಕು ಅಂತ ಮೊದಲು ಮೈಸೂರಿನ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ಆರೋಪಗಳ ಗಂಭೀರತೆಯನ್ನ ಪರಿಗಣಿಸಿ ವಿಚಾರಣಾ ನ್ಯಾಯಾಲಯ ಅವರ ಅರ್ಜಿಯನ್ನ ವಜಾಗೊಳಿಸಿತು. ಅಲ್ಲಿ ಹಿನ್ನಡೆಯಾಗ್ತಾ ಇದ್ದಂತೆ ಆರೋಪಿಗಳು ಸುಮ್ಮನೆ ಕೂರ್ಲಿಲ್ಲ. ಅಲ್ಲಿಂದ ನೇರವಾಗಿ ಕರ್ನಾಟಕ ಹೈಕೋರ್ಟ್ನ ಬಾಗಿಲು ತಟ್ಟಿದ್ರು. ಹೈಕೋರ್ಟ್ನಲ್ಲಿ ಆರೋಪಿಗಳ ಪರವಾಗಿ ವಾದ ಮಂಡಿಸಿದಂತಹ ಹಿರಿಯ ವಕೀಲ ಅರುಣ್ ಶ್ಯಾಮ್ ಈ 5 ಆರೋಪಿಗಳು ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿಲ್ಲ, ಕೇವಲ ಮುಖ್ಯ ಆರೋಪಿಗಳಿಗೆ ಆಶ್ರಯ ನೀಡಿದ್ದಾರೆ, ಊಟ ಮತ್ತು ಪ್ರಯಾಣಕ್ಕೆ ಹಣದ ಸಹಾಯವನ್ನ ಮಾಡಿದ್ದಾರೆ ಅಷ್ಟೇ. ಜೊತೆಗೆ ಇವರ ವಿರುದ್ಧ ಯಾವುದೇ ಹಳೆಯ ಅಪರಾಧದ ದಾಖಲೆಗಳಿಲ್ಲ, ತನಿಖೆಯೂ ಪೂರ್ಣಗೊಂಡಿದೆ ಅಂತ ವಾದಿಸಿದ್ರು. ಸರ್ಕಾರದ ಪರ ವಕೀಲರು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠವು ಒಂದು ಪ್ರಮುಖ ನಿರ್ಧಾರಕ್ಕೆ ಬಂತು. ಕೋಕಾ ಕಾಯ್ದೆ ಹಾಕಲಾಗಿದೆ ಅಂದ ಮಾತ್ರಕ್ಕೆ ನಿರೀಕ್ಷಣಾ ಜಾಮೀನು ನೀಡಲೇಬಾರದು ಎಂದೇನಿಲ್ಲ. ಮೇಲ್ನೋಟಕ್ಕೆ ಇವರ ವಿರುದ್ಧ ಕೋಕಾ ಕಾಯ್ದೆಯ ನಿಯಮಗಳು ನೇರವಾಗಿ ಅನ್ವಯಿಸೋದಿಲ್ಲ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿತು. ಈ ಸುದೀರ್ಘ ವಾದ ವಿವಾದಗಳ ನಂತರ ಹೈಕೋರ್ಟ್ ಬೆಳಗಾವಿಯ ಪವನ್ ಮಾರುತಿ, ಗಾಯಕ್ವಾಡ ಅನಂತ್ ನಾಗೋಜಿ ಸಾವಂತ್, ಅದೇ ರೀತಿ ಬಿಟ್ಟಪ್ಪ ನಾಗಪ್ಪ, ಶಿವಮೊಗ್ಗದ ನವೀನ್ ಕುಮಾರ್ ಮತ್ತು ಪ್ರತಿಮಾ ಎಂಬ 5ರಿಗೆ ಷರತ್ತುಬದ್ಧ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿದೆ. ಆದೇಶದ ಪ್ರತಿ ಸಿಕ್ಕ 15 ದಿನದೊಳಗೆ ತನಿಖಾಧಿಕಾರಿಯ ಮುಂದೆ ಹಾಜರಾಗಬೇಕು, ತಲಾ 1 ಲಕ್ಷ ರೂಪಾಯಿಯ ವೈಯಕ್ತಿಕ ಬಾಂಡ್ ಅನ್ನ ಒದಗಿಸಬೇಕು, ಸಾಕ್ಷ್ಯಗಳಿಗೆ ಬೆದರಿಕೆ ಹಾಕಬಾರದು ಮತ್ತು ವಿಚಾರಣೆಗೆ ತಪ್ಪದೆ ಹಾಜರಾಗಬೇಕು ಅಂತ ಕಠಿಣ ಷರತ್ತುಗಳನ್ನ ವಿಧಿಸಿ ಜಾಮೀನನ್ನ ನೀಡಲಾಗಿದೆ. ಒಂದೆಡೆ ನ್ಯಾಯಾಲಯ ಕಾನೂನಿನ ಚೌಕಟ್ಟಿನಲ್ಲಿ ತನ್ನ ತೀರ್ಪನ್ನ ನೀಡಿದೆ. ಆದ್ರೆ ಇನ್ನೊಂದು ಕಡೆ ಕೊಲೆಯಾದ ಅಬ್ದುಲ್ ರೆಹಮಾನ್ ಕುಟುಂಬದ ಕಣ್ಣೀರು ಇಂದಿಗೂ ಕೂಡ ಆರ್ಲಿಲ್ಲ. ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡು ದೇಹದ ಮೇಲಿನ ಗಾಯದ ಗುರುತುಗಳೊಂದಿಗೆ ಬದುಕ್ತಾ ಇರುವ ಕಲಂದರ್ ಶಾಫಿಗೆ ನ್ಯಾಯಾಲಯದ ನಿರೀಕ್ಷೆ ಇನ್ನೂ ಕೂಡ ಜೀವಂತವಾಗಿದೆ. ಧರ್ಮದ ಹೆಸರಿನಲ್ಲಿ ನಡೆಯುವ ಇಂತಹ ದ್ವೇಷದ ರಾಜಕೀಯಕ್ಕೆ ನಿರಪರಾಧಿಗಳು ಬಲಿಯಾಗುವುದು ಎಂದು ನಿಲ್ಲುತ್ತೆ. ಕಾನೂನಿನ ಕಣ್ಣಿನಲ್ಲಿ ಅಪರಾಧಕ್ಕೆ ಆಶ್ರಯ ನೀಡಿದವರು ಅಪರಾಧಿಗಳೇ ಅಲ್ವೇ? ಈ ಪ್ರಶ್ನೆಗಳು ಈಗ ಕರಾವಳಿಯ ಜನರಲ್ಲಿ ಮತ್ತೆ ಕಾಡತೊಡಗಿದೆ.